ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಗ್ರಹಗತಿಯ ನಿಮಿತ್ತವಾಗಿ, ಗ್ರಹಚಾರದ ಫಲವಾಗಿ ದಿನನಿತ್ಯದಲ್ಲಿ ಆಗಬೇಕಾದಂತಹ ಕೆಲಸಗಳೂ ಕೂಡ ಬಹಳ ಬೇಸರದಿಂದ ಮುಕ್ತಾಯವಾಗುತ್ತೆ. ಪ್ರತಿ ದಿವಸ ಅದೇ ಕೆಲಸ ಮಾಡ್ತಾ ಇರ್ತೀರಿ, ಆದರೂ ಕೂಡ ಏನೋ ಒಂದು ರೀತಿಯ ಇವತ್ತು ಬಹಳ ಬೇಸರದಿಂದ ಆ ಕೆಲಸಗಳು ಕೊನೆಯಾಗ್ತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳು, ಮಿತ್ರರು, ಬಂಧುಗಳು ನಿಮ್ಮ ಸಹವಾಸದಲ್ಲಿ ಅನೇಕ ತಪ್ಪುಗಳನ್ನು ಹುಡುಕುತ್ತಾರೆ. ನೀನಂಥ ದಿವಸ ಆ ತಪ್ಪು ಮಾಡಿದ್ದೆ, ಹಾಗೆ ಮಾಡಬಾರ್ದಾಗಿತ್ತು, ಅದರ ಫಲವನ್ನು ಇವತ್ತು ಊಟ ಮಾಡ್ತಾ ಇದೆಯಾ, ಹೀಗೆಲ್ಲ ಒಂದಷ್ಟು ಹೇಳಿ ನಿಮ್ಮ ಮನಸ್ಸನ್ನು ನೋವು ಮಾಡ್ತಕ್ಕಂತಹ ಕೆಲಸಗಳು ಕೂಡ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಮಿತಿಮೀರಿ ಮಾತಾಡಬಾರ್ದು ಅನ್ನುವಂಥದ್ದು. ಆ ಮಾತಿನಿಂದ ಒಂದಷ್ಟು ವಿಕೋಪಗಳು, ಒಂದಷ್ಟು ಸಂಬಂಧಗಳು ಬಿಟ್ಟು ಹೋಗುವಂಥದ್ದು, ಜಗಳ, ಇದೆಲ್ಲವುದಕ್ಕೂ ಅವಕಾಶಗಳು ಆಗುವಂಥದ್ದಿದೆ. ಕೆಲವು ಕಾನೂನಿನ ವಿಚಾರ ನೌಕರಿಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ತೊಂದರೆ ಮಾಡುತ್ತೆ. ಕಾನೂನನ್ನು ಒಬ್ಬ ವ್ಯಕ್ತಿಗೋಸ್ಕರವಾಗಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆದರೆ ಕಾನೂನು ಯಾವ ರೀತಿ ಇದೆಯೋ ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ನಾವು ನಡ್ಕೊಳ್ಬೇಕಾದಂಥದ್ದು ನಿಯಮ. ಅದನ್ನು ಪಾಲಿಸಬೇಕು, ಅಗತ್ಯವಾಗಿ ಪಾಲಿಸಲೇಬೇಕು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬೆನ್ನು ನೋವಿನ ಬಗ್ಗೆ, ಬೆನ್ನು ಮೂಳೆಯ ಬಗ್ಗೆ ಗಮನ ಇರಲಿ. ಅದನ್ನು ಸರಿಯಾದಂತಹ ಚಿಕಿತ್ಸೆಯ ಮೂಲಕ ಪರಿಹರಿಸಿಕೊಳ್ತಕ್ಕಂಥದ್ದು ನೋವು. ಅದನ್ನು ಗಮನ ಇಟ್ಟು ನೀವು ಆ ಕೆಲಸವನ್ನು ಮಾಡಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ, ಶುಭವಾಗಲಿ. ವೃಷಭ ರಾಶಿ, ಯಾವುದೋ ಒಂದು ಕೆಲಸ ಇದೆ, ಕೆಲಸ ಆಗತ್ತೆ, ದುಡ್ಡು ಬರಬೇಕು, ದುಡ್ಡು ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರೆ ಅದು ತದ್ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಕೆಲಸನೂ ಆಗೋದಿಲ್ಲ, ದುಡ್ಡೂ ಬರೋದಿಲ್ಲ. ನೀವು ಕುತೂಹಲದಿಂದ ಕಾದಿದ್ದೇ ಬಂತು ಅನ್ನುವ ಹಾಗೆ ಆಗುವಂತಹ ದಿವಸ. ನಿಮ್ಮ ಆಸೆಗಳು, ನಿರೀಕ್ಷೆಗಳಿಗೆ ದೊಡ್ಡ ಹೊಡೆತ ಬೀಳ್ತಕ್ಕಂತಹದ್ದು, ಹಿನ್ನಡೆಯಾಗುವಂತಹ ದಿವಸವಾಗುತ್ತೆ. ಉತ್ತಮವಾದಂತಹ ಅಧಿಕಾರಿಗಳು, ಯೋಗ್ಯರಾದಂಥವರು ನಿಮ್ಮ ಬಗ್ಗೆ ಸಿಟ್ಟನ್ನು ಮಾಡಿಕೊಳ್ತಾರೆ, ಕೋಪ ಮಾಡಿಕೊಳ್ತಾರೆ. ನಿಮ್ಮ ನಡೆ, ನಿಮ್ಮ ನುಡಿ, ಇದು ಯಾವುದೂ ಕೂಡ ಅವರಿಗೆ ಇಷ್ಟ ಆಗದೇ ಇರತಕ್ಕಂಥದ್ದು ಆಗಿಬಿಡುತ್ತೆ. ಪ್ರಯಾಣ, ಪ್ರವಾಸವನ್ನು ಮುಂದಕ್ಕೆ ಹಾಕಬೇಕಾದಂಥದ್ದು ಈ ದಿವಸ ಅದು ಸ್ಥಗಿತವಾಗ್ತಕ್ಕಂಥದ್ದು ಆಗಬಹುದು. ಬೇರೆಯವರನ್ನು ಅವಲಂಬಿಸಿ ಮಾಡ್ತಕ್ಕಂತಹ ಕೆಲಸಗಳನ್ನು ನೀವು ಪೂರ್ಣವಾಗಿ ನಂಬೋ ಹಾಗಿಲ್ಲ. ಅಂತಹ ಸಂದರ್ಭಗಳೇ ಹೆಚ್ಚಾಗಿ ನಿಮಗೆ ಬರುವಂಥದ್ದಾಗುತ್ತೆ. ದೈನಂದಿನವಾದಂತಹ ಏನೋ ಒಂದು ರೀತಿಯ ಶಿಸ್ತುಗಳು ಅಸ್ತವ್ಯಸ್ತವಾಗ್ತಕ್ಕಂಥದ್ದು, ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಆತಂಕ, ಗಾಬರಿ, ಇವೆಲ್ಲವೂ ಕೂಡ ಋಣಾತ್ಮಕವಾದಂತಹ ಚಿಂತನೆಗಳು ನಿಮ್ಮನ್ನು ಪ್ರತಿ ಹೆಜ್ಜೆಗೂ ಪರೀಕ್ಷೆ ಮಾಡುವ ಹಾಗೆ ಆಗ್ತಕ್ಕಂಥದ್ದಾಗುತ್ತೆ. ತ್ರ್ಯಂಬಕ ರುದ್ರನನ್ನು ಪ್ರಾರ್ಥನೆ ಮಾಡಿ, ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಅನುಭವಿಗಳ ಉಚಿತವಾದಂತಹ ಸಲಹೆಗಳು ಮನಸ್ಸಿಗೆ ಧೈರ್ಯವನ್ನು ಕೊಡುತ್ತೆ. ಆ ಧೈರ್ಯದ ಮೇಲೆ ನೀವೊಂದಷ್ಟು ನಿಮ್ಮ ಕೆಲಸಗಳನ್ನು, ನಿಮ್ಮ ಕ್ಷೇತ್ರಗಳಲ್ಲಿ ಮಾಡಬೇಕಾದಂತಹ ವಿಚಾರಗಳನ್ನು ಚಟುವಟಿಕೆಯಿಂದ ತೋರಿಸ್ತೀರಿ ಅಂತ ಅರ್ಥ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ, ಆದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ, ಋಣಾತ್ಮಕವಾದಂತಹ ಚಿಂತನೆ, ಭಯ ಎಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಯಾಕೆ ಹೀಗಾಯಿತು, ಯಾಕೆ ಹೀಗೆ ಆಗ್ತಾ ಇದೆ, ಏನು ಆಗುತ್ತೆ ಮುಂದೆ, ಇವೆಲ್ಲ ಭಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸುದ್ದಿ ಇದೆ. ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಸಹಾಯಕವಾದಂತಹ ಹಣ ನಿಮ್ಮ ಕೈ ಸೇರತಕ್ಕಂತಹ ಯೋಗ ಇರುತ್ತೆ. ಮನೆಯಲ್ಲಿ ಎಲ್ಲವೂ ಕೂಡ ಶುಭ ಅಂತ ಅನಿಸುತ್ತೆ, ಆದರೆ ಮನಸ್ಸಿನ ಮೇಲೆ ಅದರ ಪರಿಣಾಮ ಬೇರೆ ರೀತಿಯಲ್ಲೇ ಆಗಿರುತ್ತೆ. ಅಧೈರ್ಯ, ಆತಂಕ, ಭಯ, ಏನು ಆಗಿಬಿಡುತ್ತೋ, ಯಾವ ಕ್ಷಣದಲ್ಲಿ ಏನೋ ಅನ್ನುವಂತಹ ಒಂದು ಭೀತಿ ಮನಸ್ಸಿನಲ್ಲಿ ಆವರಿಸಿರತಕ್ಕಂಥದ್ದಾಗುತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರತಕ್ಕಂತಹ ಮಹಾವಿಷ್ಣು ನಿಮ್ಮನ್ನು ಸರ್ವಾಂಗೀಣವಾಗಿ ರಕ್ಷಣೆ ಮಾಡಲಿ,
ಶುಭವಾಗಲಿ. ಕರ್ಕಾಟಕ ರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಬಳವಾಗಲಿ ಸವಲತ್ತುಗಳಾಗಲಿ ಇದರ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರಿ. ಆದರೆ ಅದು ಯಾವುದೂ ಕೂಡ ನಿಮಗೆ ಸರಿಯಾದಂತಹ ಕಾಲದಲ್ಲಿ ಒದಗಿ ಬರೋದಿಲ್ಲ. ಎಲ್ಲವೂ ಹುಸಿಯಾಗಿಬಿಡುತ್ತೆ, ಸುಳ್ಳಾಗ್ಬಿಡುತ್ತೆ. ನೀವು ಆಸೆ ಪಟ್ಟಿದ್ದಷ್ಟೇ ಬಂತು, ನಿರೀಕ್ಷೆಯಲ್ಲಿದ್ದಷ್ಟೇ ಬಂತು, ಯಾವುದೂ ಕೂಡ ನಿಮ್ಮ ಕೈ ಹತ್ತದೇ ಇರತಕ್ಕಂಥದ್ದು. ಆತ್ಮವಿಶ್ವಾಸದ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ವ್ಯವಹಾರದ ಲಕ್ಷಣಗಳನ್ನು ಗಮನಿಸ್ತಾ ಮುಂದುವರಿಬೇಕು. ನಾನು ಯಾವುದೋ ಒಂದು ವ್ಯಾಪಾರದಲ್ಲಿ ಲಾಭ ಗಳಿಸ್ಬಿಡ್ತೀನಿ, ಗೆದ್ದು ಬಿಡ್ತೀನಿ ಅನ್ನುವಂಥದ್ದು ಆತ್ಮವಿಶ್ವಾಸ ಒಂದು ಕಡೆಯಾದರೆ, ವ್ಯಾಪಾರದ ಜಾಣ್ಮೆಯನ್ನು ತಿಳ್ಕೊಳ್ಬೇಕು. ಸ್ಪರ್ಧಾತ್ಮಕವಾದಂತಹ ಪ್ರಪಂಚದಲ್ಲಿ ಎಷ್ಟು ಬುದ್ಧಿವಂತರಾಗಿದ್ದರೂ ಕೂಡ ಸಾಲದು ಅನ್ನುವ ಹಾಗೆ ಅನುಭವ ಆಗಿಬಿಡುತ್ತೆ ಸಮಾಜದಲ್ಲಿ. ಅದಕ್ಕೆ ಪ್ರತಿಕ್ಷಣವೂ ಕೂಡ ನಾವು ಜಾಗೃತರಾಗಿರಬೇಕು ಅನ್ನುವಂಥದ್ದು. ವ್ಯವಹಾರದಲ್ಲಿ ಒಪ್ಪಂದಗಳಾಗಲಿ ಮಾತುಕತೆಗಳಾಗಲಿ ನಡೀಬೋದು, ಅಲ್ಲಿ ನೀವು ನೆಪಮಾತ್ರವಾಗಿರ್ತೀರಿ. ಅಂತಹ ಸ್ಥಿತಿ ಬರಬಾರ್ದು. ನೀವಲ್ಲಿದ್ದೀರಿ ಅಂತಂದರೆ ನಿಮ್ಮದೇ ಒಂದು ಸ್ಥಾನ ಅಲ್ಲಿ ಇರಬೇಕು ಅನ್ನುವಂತಹ ಅರ್ಥ. ವಸ್ತುಗಳ ವಿತರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂಥದ್ದು. ಮನೆಗೆ ಬಂದ ಅತಿಥಿಗಳು ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಸಹಾಯವನ್ನು ಮಾಡ್ತಾರೆ. ಆಗ ಸಂತೋಷದಿಂದ ಆ ಕೆಲಸವನ್ನು ಪರಿಸಮಾಪ್ತಿ ಮಾಡಬಹುದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಗುರುಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.